ಮೇಲೆ ನೋಟಿಸ್ ಅನ್ನ ನೋಡ್ತಾ ಇದ್ರಿ. ನೋಟಿಸ್ ನ ಪ್ರತಿ ಇದು ಇಡೀ ಸಿಎಂ ಪತ್ನಿಗೆ ಕೊಟ್ಟಿರುವಂತಹ ನೋಟಿಸ್. ಆ ನೋಟಿಸ್ ನ ಪ್ರತಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ತಾ ಇದ್ರಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ, ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಇಡೀ ನೋಟಿಸ್ ಪ್ರಶ್ನಿಸಿ ಸಿಎಂ ಪತ್ನಿ ಪಾರ್ವತಿ ಈಗ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಗುರುವಾರವೇ ಇವರಿಗೆ ನೋಟಿಸ್ ಸಿಕ್ಕಿರೋದು. ಇಡೀ ನೋಟಿಸ್ ಅನ್ನ ಪ್ರಶ್ನಿಸಿ ಸಿಎಂ ಪತ್ನಿ ಪಾರ್ವತಿ ಹೈಕೋರ್ಟ್ಗೆ ಹಾಕಿರುವಂತಹ ಅರ್ಜಿ. ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿ ಸುರೇಶ್ ಇಬ್ಬರಿಗೂ ಇಡಿ ನೋಟಿಸ್ ಹೋಗಿದೆ. ಹೈಕೋರ್ಟ್ ನಲ್ಲಿ ಇಬ್ರು ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಇಡಿ ನೋಟಿಸ್ ಅನ್ನ ಪ್ರಶ್ನಿಸಿ ಸಲ್ಲಿಸಿರುವಂತಹ ಅರ್ಜಿ ಇದು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಮುಂದೆ ತುರ್ತು ವಿಚಾರಣೆಗೆ ಮನವಿ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನದ ನಂತರ ಕೋರ್ಟ್ ನಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಇವತ್ತು ಮಧ್ಯಾಹ್ನದ ನಂತರ, ನಾಳೆ ಬೆಳಗಾದ್ರೆ ಇಡಿ ವಿಚಾರಣೆಗೆ ಹಾಜರಾಗಬೇಕು. ಇಡಿ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಸಿಎಂ ಪತ್ನಿ ಪಾರ್ವತಿ ಮತ್ತು ಸಿಎಂ ಆಪ್ತ ಭೈರತಿ ಸುರೇಶ್ ಇಬ್ಬರಿಗೂ ನೋಟಿಸ್ ಹೋಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು, ಪ್ರಕರಣಕ್ಕೆ ಸಂಬಂಧಪಟ್ಟ ದಾಖಲೆಗಳ ಜೊತೆ ಅಂತ. ಆದ್ರೆ ಈಗ ಈ ಇಡಿ ನೋಟಿಸ್ ಅನ್ನ ಪ್ರಶ್ನಿಸಿ ಸಿಎಂ ಪತ್ನಿ ಮತ್ತು ಭೈರತಿ ಸುರೇಶ್ ಇಬ್ರು ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಏನಾಗತ್ತೆ ಹಾಗಾದ್ರೆ? ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಮುಂದೆ ತುರ್ತು ವಿಚಾರಣೆಗೆ ಮನವಿ ಮಾಡಲಾಗಿದ್ದು, ಮಧ್ಯಾಹ್ನದ ನಂತರ ಕೋರ್ಟ್ ನಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯುತ್ತೆ. ನೋಟಿಸ್ನ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಈಗ ಸಿಎಂ ಪತ್ನಿ. ಇಡಿ ಕೊಟ್ಟಿರುವಂತಹ ನೋಟಿಸ್ ಎರಡನೇ ಬಾರಿ ಈ ನೋಟಿಸ್ ಹೋಗ್ತಾ ಇರೋದು. ಮೊದಲ ಬಾರಿ ನೋಟಿಸ್ ಕೊಟ್ಟಾಗ ಅದಕ್ಕೆ ಯಾವುದೇ ರೀತಿ ಉತ್ತರ ಕೊಟ್ಟಿಲ್ಲ, ಕಾಲಾವಕಾಶ ಕೇಳಿದ್ರು, ಗೈರಾಗಿದ್ರು, ವಿಚಾರಣೆಗೆ ಹಾಜರಾಗಿಲ್ಲ. ಎರಡನೇ ಬಾರಿ ಈಗ ನೋಟಿಸ್ ಕೊಡ್ತಾ ಇರೋದು. ಒಂದೇ ತಿಂಗಳಲ್ಲಿ ಎರಡನೇ ಬಾರಿ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಮೊದಲ ಬಾರಿ ನೋಟಿಸ್ ಕೊಟ್ಟಾಗ ವಿಚಾರಣೆಗೆ ಹಾಜರಾಗಿಲ್ಲ, ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಕೊಟ್ಟಿಲ್ಲ ಅಂತ ಎರಡನೇ ನೋಟಿಸ್ ಹೋಗಿದೆ. ಈಗ ಸಿಎಂ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಇಬ್ಬರಿಗೂ ಕೂಡ ನೋಟಿಸ್ ಹೋಗಿದ್ದು, ಈ ನೋಟಿಸ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಮಧ್ಯಾಹ್ನದ ನಂತರ ಕೋರ್ಟ್ ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮುಡಾ ಪ್ರಕರಣ ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ತಂದಿಡ್ತಾ ಇದೆ. ಒಂದು ಕಡೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕಾ ಅನ್ನೋದರ ಬಗ್ಗೆ ನಡೀತಾ ಇರುವಂತಹ ವಿಚಾರಣೆ ಆದ್ರೆ, ಮತ್ತೊಂದು ಕಡೆ ಈಗ ಮಧ್ಯಾಹ್ನದ ನಂತರ ವಿಚಾರಣೆಗೆ ಬರುತ್ತೆ. ತನ್ನ ಪತ್ನಿಯವರಿಗೆ ಕೊಟ್ಟಿರುವಂತಹ ನೋಟಿಸ್, ಇಡಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅಂತ ಎರಡನೇ ಬಾರಿ ನೋಟಿಸ್ ಕೊಟ್ಟಿರೋದು. ಈಗಲೂ ಗೈರಾದ್ರೆ ಏನಾಗತ್ತೆ? ಇವತ್ತು ಮಧ್ಯಾಹ್ನದ ವಿಚಾರಣೆಯಲ್ಲಿ ಏನಂತ ಅಪೀಲ್ ಮಾಡಿದ್ದಾರೆ? ಶ್ವೇತಾ, ಮೂಡಾ ಸೈಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರಿಗೆ 14 ಸೈಟ್ಗಳನ್ನು ನೀಡಲಾಗಿದೆ. ಈ ಒಂದು ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಇದ್ದಂಥ ಹಲವು ಹುದ್ದೆಗಳನ್ನು ದುರ್ಬಳಕೆ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಭ್ರಷ್ಟಾಚಾರ ನಡೆಸಿ ಅಥವಾ ಅಧಿಕಾರ ದುರ್ಬಳಕೆ ಮಾಡಿಕೊಂಡ ಮೂಲಕ ತನ್ನ ಪತ್ನಿಗೆ 14 ಸೈಟ್ಗಳನ್ನು ನೀಡಲಾಗಿತ್ತೆ ಅನ್ನುವಂಥದ್ದು ದೂರದಾರರ ಪ್ರಮುಖವಾದಂಥ ಆರೋಪ ಆಗಿರುವಂಥದ್ದು. ಒಂದು ಕಡೆ ಮೈಸೂರು ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮಾಡ್ತಾಯಿದ್ರು. ಈ ಮಧ್ಯೆ ಸ್ನೇಮಯಿ ಕೃಷ್ಣ ಅವರು ಇಡಿಗೆ ದೂರನ್ನು ದಾಖಲು ಮಾಡಿದ್ರು. ಒಂದು ದೂರು ದಾಖಲಾದ ನಂತರ ಲೋಕಾಯುಕ್ತದಲ್ಲಿ ಏನು ತನಿಖೆ ನಡೀತು ಅದರ ಆಧಾರವನ್ನು ಇಟ್ಟುಕೊಂಡು ಇಡಿ ಅಧಿಕಾರಿಗಳು ಒಂದು ECIR ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ರು. ಈ ಸಂಬಂಧಪಟ್ಟಂತೆ ಇತರೆ ಅಧಿಕಾರಿಗಳು ಮತ್ತು ದೇವರಾಜು, ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಹಲವು ಇದರ ಬಿಲ್ಡರ್ಗಳ ವಿಚಾರಣೆ ನಡೆಸಿದಂಥ ಇಡಿ ಅಧಿಕಾರಿಗಳು ಇದೀಗ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ನೋಟಿಸನ್ನು ಜಾರಿ ಮಾಡಿರುವಂಥದ್ದು ಎರಡನೇ ಬಾರಿ ನೋಟಿಸ್. ಜನವರಿ 3ನೇ ತಾರೀಕು ನೋಟಿಸನ್ನು ಜಾರಿ ಮಾಡಿ ಜನವರಿ 9ನೇ ತಾರೀಕು ವಿಚಾರಣೆಗೆ ಬರಬೇಕು ಅಂತೇಳಿ ಅವರಿಗೆ ಸೂಚನೆ ಕೊಡಲಾಗಿತ್ತು. ಆದರೆ ಅವತ್ತು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇದೀಗ ಮತ್ತೊಮ್ಮೆ ನೋಟಿಸನ್ನು, ಕಳೆದ ಗುರುವಾರ ನೋಟಿಸನ್ನು ಕೊಟ್ಟು ನಾಳೆ ಅಂದರೆ ಜನವರಿ 28ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಅವರು ಒಂದು ಏನು ಇಡಿ ಅಧಿಕಾರಿಗಳು, ತನಿಖಾಧಿಕಾರಿಯಾಗಿರುವಂತಹ ಮುರಳಿ ಕಣ್ಣನ್ ಅವರು ಪಾರ್ವತಿ ಅವರಿಗೆ ನೋಟಿಸನ್ನು ಜಾರಿ ಮಾಡಿದರು. ಆದರೆ ನಾಳೆ ವಿಚಾರಣೆಗೆ ಹೋಗಬೇಕಾಗಿದ್ದಂಥ ಪಾರ್ವತಿಯವರು ಇದೀಗ ನೇರವಾಗಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಇಡಿ ಅಧಿಕಾರಿಗಳು ಎಲ್ಲೋ ಒಂದು ಕಡೆ PMLA ಆ್ಯಕ್ಟ್ ಅಡಿ ದಾಖಲು ಮಾಡಿದ ಪ್ರಕರಣದಲ್ಲಿ ನೋಟಿಸನ್ನು ಸಮನ್ಸನ್ನು ಕೊಟ್ಟು ತಮಗೆಲ್ಲ ಒಂದು ಕಡೆ ಅರೆಸ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಇದರಿಂದ ಒಂದು ರಿಲೀಫ್ ಬೇಕು, ಅಂದರೆ ಲೀಗಲ್ ಪ್ರೊಟೆಕ್ಷನ್ ಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಇವತ್ತು ಧಾರವಾಡದಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ನ್ಯಾಯಪೀಠ ವಿಚಾರಣೆ ಆರಂಭ ಏನು ಬೆಳಬೆಳಿಗ್ಗೆ ಶುರುವಾದ ತಕ್ಷಣ ಅವರು ಪಾರ್ವತಿ ಅವರ ಪರ ವಕೀಲರು ಒಂದು ಅರ್ಜಿ ಮೆಮೋವನ್ನು ಸಲ್ಲಿಸುವ ಮೂಲಕ ಇದೊಂದು ಅರ್ಜೆಂಟ್ ಇದೆ, ವಿಚಾರಣೆ ತೆಗೆದುಕೊಳ್ಬೇಕಂತೇಳಿ ಮನವಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈಗಾಗಲೇ ಸೇಮೈ ಕೃಷ್ಣ ಅವರು ಇದೇ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತೇಳಿ ಏನು ಸಲ್ಲಿಸಿದಂಥ ದೂರಿನ ಅಂದರೆ ಅರ್ಜಿಯ ವಿಚಾರಣೆ ಬಾಕಿ ಅಂದರೆ ನಿಗದಿ ಆಗಿತ್ತು. ಹಾಗಾಗಿ ಇದರ ವಿಚಾರಣೆ ಇರೋದ್ರಿಂದ ಮಧ್ಯಾಹ್ನ ಇದನ್ನು ವಿಚಾರಣೆಗೆ ತೆಗೆದುಕೊಳ್ತೇನೆ ಅಂತೇಳಿ ಒಂದು ಸೂಚನೆ ಕೂಡ ಕೊಟ್ಟರು. ಹಾಗಾಗಿ ಮಧ್ಯಾಹ್ನ 2:30 ನಂತರ
ಪಾರ್ವತಿ ಅವರು ಏನು ಇಡೀ ನೋಟಿಸನ್ನು ಪ್ರಶ್ನಿಸಿ ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆಗೆ ಬರ್ತದೆ. ಇಲ್ಲಿ ಪ್ರಮುಖವಾಗಿರುವಂತಹದ್ದು ಶ್ವೇತಾ, ಅಂದರೆ ಪಾರ್ವತಿ ಅವರು ಅಂತಿಮವಾಗಿ ಇದರ ಫಲಾನುಭವಿ ಆಗಿರುವಂತಹದ್ದು. ಅಂದ್ರೆ ಈ ದೇವರಾಜ್ನಿಂದ ಜಮೀನನ್ನ ಮಾರಾಟ ಮಾಡಿ ಅದಾದ ಮಲ್ಲಿಕಾರ್ಜುನ ಸ್ವಾಮಿ ಅವರು ತೆಗೆದುಕೊಂಡು ಅದೆಲ್ಲ ಒಂದ್ ಕಡೆ ಇಲ್ಲಿಗಲ್ ನೋಟಿಫಿಕೇಶನ್ ಆಗಲಿ ಅಥವಾ ಮೂಢ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕುವ ಮೂಲಕ 14 ನೋಟಿಸ್ ಅನ್ನು ತೆಗೆದುಕೊಳ್ಳುವಂತ ವಿಚಾರದಲ್ಲಿ ಅವರ ಪಾತ್ರ ಅತ್ಯಂತ ದೊಡ್ಡದಾಗಿರುವಂತಹದ್ದು. ಹಾಗಾಗಿ ಒಬ್ಬ ಅಧಿಕಾರವನ್ನು ಹೊಂದಿದಂತ ವ್ಯಕ್ತಿ ಅಥವಾ ಅವರ ಕುಟುಂಬಸ್ಥರು ಯಾವುದೇ ಇಲ್ಲಿಗಲ್ ಗ್ರಾಟಿಫಿಕೇಶನ್ ತೆಗೆದುಕೊಳ್ಳುವಂತ ಅಥವಾ ಅನ್ಡ್ಯೂ ಪ್ರಾಫಿಟ್ ಅನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮನಿ ಲ್ಯಾಂಡರಿಂಗ್ ಆಕ್ಟ್ ಅಡಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಬಹುದು ನಿಟ್ಟಿನಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಿರುವಂಥದ್ದು. ಆದರೆ ಪಾರ್ವತಿ ಅವರು ವಿಚಾರಣೆಗೆ ಹಾಜರಾಗದೆ ಹೈಕೋರ್ಟ್ಗೆ ಮುಂದೆ ಹೋಗಿದ್ದಾರೆ. ಮಧ್ಯಾಹ್ನ ವಿಚಾರಣೆ ಆರಂಭ ಆದರೆ ಯಾರಿಗೇನಾದರೂ ಲೀಗಲ್ ಪ್ರೊಟೆಕ್ಷನ್ ಸಿಗುತ್ತಾ ಅಥವಾ ವಿಚಾರಣೆಗೆ ಹಾಜರಾಗಲೇಬೇಕಾದಂತ ಅನಿವಾರ್ಯತೆ ಎದುರಾಗುತ್ತಾ ಅಂತ ಕಾದು ನೋಡಬೇಕಾಗಿರುವಂತಹದ್ದು. ಶ್ವೇತಾ, ಓಕೆ ರಮೇಶ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.